ಸೊ ಇವತ್ತಿನ ವಿಡಿಯೋದಲ್ಲಿ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕಾಯಿ ತುರಿ, ಏಲಕ್ಕಿ, ಉಪ್ಪು, ಬೆಲ್ಲ, ಮೈದಾ, ರವೆ. ಸೊ ಫಸ್ಟ್ಲಿ ಕಣ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ತಪ್ಪಲೆಯಲ್ಲಿ ರವೆ, ಮೈದಾ, ಉಪ್ಪು ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಅದು ಗಂಟಾಗಲ್ಲ, ಎಲ್ಲ ಇಟ್ಟು ನೀಟಾಗಿ ಮಿಕ್ಸ್ ಆಗುತ್ತೆ. ಇದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ವಿಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಬಟನ್, ಸೊ ದಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫೈ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಅಕಸ್ಮಾತ್ ತೆಳ್ಳಗಾದರೆ ಸರಿ ಹೋಗಲ್ಲ ಟೇಸ್ಟು. ನೀವು ಬೇಕಿದ್ರೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಆ್ಯಡ್ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಇದೇ ರೀತಿ ಗಂಟುಗಳಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿದ್ದರೆ ಆಮೇಲೆ ಹಿಟ್ಟು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕಾದ್ರೆ ಆವಾಗ ಸರಿ ಹೋಗಲ್ಲ, ಮ್ಯಾರಿನೇಟ್ ಆಗಲ್ಲ. ಅದಾದಮೇಲೆ ಒಂದು 2 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆ ಹಾಕೋಬೋದು. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು ಎಣ್ಣೆ ಹಾಕಿದ ಮೇಲೆ. ಅದಾದಮೇಲೆ 1 ಅವರ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಈಗ ನಾವು ಹೂರಣನ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಪಾತ್ರೆಯಲ್ಲಿ ಬೆಲ್ಲನ ಹಾಕ್ಕೋಬೇಕು. ಬೆಲ್ಲ ಮುಳುಗೋವಷ್ಟು ನೀರು ಹಾಕಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಜಸ್ಟ್ ಬೆಲ್ಲ ಕರಗೋವಷ್ಟು ನೀರಿದ್ರೆ ಸಾಕು. ಈ ಥರ ಎಲ್ಲ ಬೆಲ್ಲ ಫುಲ್ ಕರಗಿದ ಮೇಲೆ ಈಗ ನಾವು ಸ್ವಲ್ಪನೇ ಕಾಯಿ ತುರಿನ ಆ್ಯಡ್ ಮಾಡ್ಕೋಬೇಕು. ಕಾಯಿ ತುರಿ ನಿಮಗೆ ಹಂಗೆ ಬಾಯಿಗೆ ಸಿಗುತ್ತೆ ಅಂದರೆ ಒಂದು ಸಲ ಮಿಕ್ಸರ್ಗೆ ಹಾಕ್ಬಿಟ್ಟು ಚಿಕ್ಕದಾಗಿ ತುರಿ ಮಾಡ್ಕೋಬೋದು. ನಾನಿಲ್ಲಿ ಹಂಗೇನು ಮಾಡೋಕ್ಕೋಗಿಲ್ಲ, ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಯು ಕ್ಯಾನ್ ಆಲ್ಸೋ ಆ್ಯಡ್ ಕಡಲೆ ಬೀಜನ ಹುರಿದ್ಬಿಟ್ಟು ಅದನ್ನು ಚಿಕ್ಕದಾಗಿ ಪುಡಿ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಹೇಳಿದ್ದು. ನಾನೇನು ಹಂಗೆ ಮಾಡೋಕ್ಕೋಗಿಲ್ಲ, ಸಿಂಪಲ್ಲಾಗಿ ಬಿಗಿನರ್ಸ್ಗೆ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದೋ ಆ ಥರ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೋಬೇಕು. ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದ್ರೆ. ಕಣ್ಕ ನೋಡಿ 1 ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೆ. ಈಗ ಸ್ವಲ್ಪ ಉಬ್ಬಿದೆ, ನಿಮಗೆ ಅಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ಈಗ ಸ್ಮೂತ್ ಆಗಿದೆ ಹಿಟ್ಟು. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಬಿಟ್ಟು ಈಗ ಒಬ್ಬಟ್ಟು ಮಾಡೋಕ್ಕೆ ಬಳಸ್ಕೋಬೋದು. ಅದಕ್ಕಿಂತ ಮುಂಚೆ ಹೂರಣನೆಲ್ಲ ಉಂಡೆ ಮಾಡಿ ಇಟ್ಕೊಂಬಿಡೋಣ. ಈ ರೀತಿ ಕಣ್ಕ ಹರಡಿ ಅದರೊಳಗೆ ಹೂರಣ ಇಟ್ಬಿಟ್ಟು ಅದನ್ನು ಮುಚ್ಚಿ ಮತ್ತೆ ಒತ್ಬಿಟ್ಟು ಹೆಂಚು ಮೇಲೆ ಹಾಕಿದ್ರೆ ಮುಗೀತು. ಅಷ್ಟೇ ಒಬ್ಬಟ್ಟು ಮಾಡೋದು, ಸಿಂಪಲ್. ಒಬ್ಬಟ್ಟನ್ನ ಮಾಡೋಕ್ಕಿಂತ ಮುಂಚೆ ಹೆಂಚನ್ನ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದರೆ ಒಬ್ಬಟ್ಟು ಚೆನ್ನಾಗಿ ಬೇಯುತ್ತೆ ಅಂತ ನಮ್ಮಮ್ಮ ಹೇಳಿದ್ದು. ಒಂದು ಸೈಡ್ ಬೆಂದಾದಮೇಲೆ ಹಿಂಗೆ ಸೈಡಲ್ಲಿ ಎಡ್ಜಸ್ ಬಿಡಿಸ್ಕೊಂಬಿಟ್ಟು ಅದನ್ನು ತಿರುವಾಕಿದ್ರೆ ಮುಗೀತು. ಅಷ್ಟೇ ಒಬ್ಬಟ್ಟು ಮಾಡೋದು. ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.